ಅತ್ತೆ ತಗೊಳ್ಳಿ, ನಿಮಗೆ ಪಲಾವು ಮಸಾಲೆ ಇಲ್ಲಾದ್ರೆ ವಾಮಿಟ್ ಬರೋ ಥರ ಆಗುತ್ತೆ, ಅದಕ್ಕೆ ರೊಟ್ಟಿ ಮಾಡ್ಕೊಂಬಂದಿದ್ದೀನಿ ಅತ್ತೆ, ತಿನ್ನಿ. ಅಯ್ಯೋ ಸೊಸೆ ಮುದ್ದು, ನನ್ನಿಂದ ನಿಮ್ಗೆ ಎಷ್ಟಮ್ಮ ತೊಂದರೆ. ಅತ್ತೆ ಹಾಗ್ಯಾಕೆ ಬೇಜಾರು ಮಾಡ್ಕೋತೀರಾ? ನಾನು ನಿಮ್ಮ ಸೊಸೆಯಾಗಿ ಇಷ್ಟೆಲ್ಲ ನಿಮ್ಗೆ ಸೇವೆ ಮಾಡಲಿಲ್ಲ ಅಂದರೆ ಇನ್ನೇನಕ್ಕೆ ನಾನು. ಏನೋ ಅತ್ತೆ ಸೊಸೆದು ಇಬ್ರದ್ದು ಜೋರು ಮಾತುಕತೆ ನಡೀತಾ ಇದೆಯಲ್ಲ. ಸುಷ್ಮಾ, ಅತ್ತೆ ಸೇವೆ ಮುಗಿದಿದ್ರೆ ನನಗೂ ಸ್ವಲ್ಪ ಊಟ ಕೊಡು, ಮಲ್ಕೊಳ್ಳೋಕ್ಕೆ ಟೈಮ್ ಆಗುತ್ತೆ. ಬೆಳಗ್ಗೆ ಆಫೀಸ್ಗೆ ಬೇಗ ಹೋಗ್ಬೇಕು, ತುಂಬ ಕೆಲಸ ಇದೆ. ಹಾಂ ಆಯ್ತು ರೀ, ಬರ್ತಾ ಇದ್ದೀನಿ ಇವಾಗ ತಾನೆ. ಇಬ್ಬರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ತುಂಬ ದಿನ ಆಯಿತು ನಿಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿ. ಏನು ನೀವಿಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀರಾ? ಅದು ನನ್ನ ಬಿಟ್ಟು. ನಾನು ಈ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನಿಮ್ಮಿಬ್ಬರು ಒಟ್ಟಿಗೆ ಊಟ ಮಾಡಕ್ಕೆ ಬಿಡ್ತೀನಿ ನಾನು? ಅತ್ತೆ ಏನೇನಿದ್ರು ಬೇಕಿದ್ರೆ ಕರೀರಿ, ಊಟ ಮಾಡ್ಕೊಂಡು ಬರ್ತೀನಿ ನಾನು. ಆಯ್ತಮ್ಮ ಸೊಸೆ, ಏನಿದ್ರು ಬೇಕಾದ್ರೆ ನಿನ್ನೆ ಕರಿತೀನಮ್ಮ. ಮಾಡ್ತೀನಿ ಇವ್ರಿಗೆ ಸ್ವಲ್ಪ ಊಟ ಮಾಡ್ಕೊಂಡು ಬರಲಿ, ಆಮೇಲಿದೆ. ಇಬ್ರು ಒಟ್ಟಿಗೆ ಊಟ ಮಾಡ್ತೀರಾ? ಅಂದಾಗೆ ಸುಷ್ಮಾ, ನಿನಗೆ ಹೇಳದೆ ಮರ್ತು ಹೋಗ್ಬಿಟ್ಟೆ. ಅಮ್ಮನ ಗಡಿ ಬಿಡಿಲಿ, ಮಾವ ಫೋನ್ ಮಾಡಿದ್ರು, ಹೇಗಿದ್ದಾರೆ ಅಮ್ಮ ಅಂತೆಲ್ಲ ವಿಚಾರಿಸಿದ್ರು. ಆದರೆ ಇಲ್ಲಿಗೆ ಕರ್ಕೊಂಬಂದ್ಬಿಡಿ ಅಂತ ಹೇಳ್ತಾ ಇದ್ರು. ಏನು ಮಾಡೋದು ಸುಷ್ಮಾ? ಹೌದು ರೀ, ನನಗೂ ಅದನ್ನೇ ಸರಿ ಅನ್ಸುತ್ತೆ. ಇನ್ನೇನು ಅಣ್ಣನ ಮದುವೆ ಹತ್ರನೇ ಇದೆ ಅಲ್ವಾ. ಇಲ್ಲಿದ್ರೆ ಅತ್ತೆನ ನೋಡ್ಕೊಳಕ್ಕಾಗೋದಿಲ್ಲ, ಅಲ್ಲಾದ್ರೆ ಒಬ್ರಲ್ಲ ಒಬ್ರು ಇರ್ತೀವಿ, ಇನ್ನೂ ಚೆನ್ನಾಗಿ ನೋಡ್ಕೋಬೋದು ಅಂತ. ಆದರೆ ಇದಕ್ಕೆ ಅಮ್ಮ ಒಪ್ಬೇಕಲ್ಲ ಸುಷ್ಮಾ, ಅಮ್ಮ ಒಪ್ತಾರೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡೋಣ ರೀ, ಇವತ್ತೇನು ಕೇಳೋದು ಬೇಡ, ನಾಳೆ ನಾಡಿದ್ರಲ್ಲಿ ಕೇಳೋಣ. ಸರಿ ಆಯಿತು, ಹೋಗು, ಬೇಗ ಊಟ ತೊಗೊಂಡು ಬಾ. ಊಟ ಮಾಡ್ಕೊಂಡು ರೆಸ್ಟ್ ಮಾಡುವಂತೆ. ನೀನು ಪಾಪ ಅಲ್ಲಿಂದ ಬಂದು ಒಂದೇ ಸಮನೆ ಕೆಲಸ ಮಾಡ್ತಾನೆ ಇದೆಯಾ ಅವಾಗ್ಲಿಂದನು. ಹಾಂ ಸರಿ ರೀ, ಆಯಿತು. ಪಾಪ ನೀವು ಬೆಳಗ್ಗೆ ಬೇಗ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಬೇರೆ ಹೇಳ್ತಾ ಇದ್ದೀರಾ. ಊಟ ಮಾಡಿ ನೀವು ರೆಸ್ಟ್ ಮಾಡಿ. ನಮ್ಗೇನು ಅಡುಗೆ ಮಾಡಿದ್ಯಾ ಸುಷ್ಮಾ? ಅದೇ ಆಗಲೇ ಅತ್ತೆಗೆ ಅಂತ ಮಾಡಿದ್ನಲ್ಲ ರೀ ಪಲಾವ್, ಅದೇ ಇದೆ. ಅತ್ತೆ ತಿನ್ಲಿಲ್ವಲ್ಲ, ಅದೇ ಇದೆ, ಅದನ್ನೇ ತಿನ್ಕೊಳ್ಳೋಣ. ಅವರಿಗೆ ರೊಟ್ಟಿ ಮಾತ್ರ ಹಾಕ್ಕೊಟ್ಟಿದ್ದೆ ಅಷ್ಟೇ. ಪಾಪ ನಿನಗೆ ಬಂದು ಅಲ್ಲಿಂದ ಎರಡೆರಡು ಥರ ಅಡುಗೆ ಮಾಡೋ ಹಾಗಾಯ್ತು. ಅಯ್ಯೋ ಇರ್ಲಿ ಬಿಡ್ರಿ, ಅತ್ತೆ ಪಾಪ ಹುಷಾರಾಗಿದ್ರೆ ಈ ಥರ ಎಲ್ಲ ಆಗ್ತಾ ಇತ್ತಾ? ಅಯ್ಯೋ ಮಗನೇ, ಎಲ್ಲಿದ್ಯಪ್ಪ? ಬೇಗ ಬಾರೋ ಇಲ್ಲಿ. ಸುಷ್ಮಾ, ಅಮ್ಮ ಏನೋ ಕರ್ದಾಗಾಯ್ತಲ್ವಾ? ಹಾಂ ಹೌದು ರೀ, ಅತ್ತೆನೇ ಕರ್ದಂಗಾಯ್ತು. ನೋಡೋಣ ನಡೀರಿ, ಏನಾಯ್ತು? ಅಯ್ಯೋ ಅತ್ತೆ, ಯಾಕೆ ಈ ಥರ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದೀರಾ? ಅಯ್ಯೋ ರೀ, ಅತ್ತೆನ ಬೇಗ ಎತ್ತಿ ಮೇಲ್ ಮಲಗಿಸ್ರಿ, ಏನು ಈ ಥರ ಬಿದ್ದೋಗಿದ್ದಾರಲ್ಲ? ಅಲ್ಲ ಅಮ್ಮ, ಏನಾದರೂ ಬೇಕಾದರೆ ಕರಿ ಅಂತ ಹೇಳಿಲ್ವಾ? ಯಾಕೆ ಈ ಥರ ಕೆಳಗಡೆ ಬಿದ್ದೋಗಿದ್ಯಾ? ಮೊದಲೇ ಪೆಟ್ಟಾಗಿದೆ, ಅದ್ರ ಮೇಲೆ ಪೆಟ್ಟು ಇನ್ನೂ ಮಾಡ್ಕೊತೀಯಲ್ಲ. ಅಯ್ಯೋ ಮಗನೇ, ನೀವಿಬ್ರು ಊಟ ಮಾಡ್ಕೊ ಬರ್ತೀನಿ ಅಂದ್ರಲ್ಲಪ್ಪ, ಅದಕ್ಕೆ ನಾನು ಯಾಕೆ ಸುಮ್ಮನೆ ತೊಂದರೆ ಕೊಡೋದು ಅಂತ ಸುಮ್ಮನಾದೆ. ನೀರು ಬೇಕಾಗಿತ್ತು, ಜಗ್ಗಿಲ್ಲ ಇತ್ತಲ್ಲ, ತಗೊಳ್ಳೋಣ ಅಂತ ಹೋಗಿ ಕೆಳಗಡೆ ಬಿದ್ದೋದೆ ಕಣೋ. ಅಯ್ಯೋ ಇನ್ನೂ ಜಾಸ್ತಿ ನೋವಾಗ್ಬಿಟ್ಟಿದೆ ಕಣೋ. ಅಯ್ಯೋ ಸುಮ್ಮನೆ ಯಾಕೆ ನಿಮ್ಮನ್ನ ಕರೆಯೋದು, ನಾನೇ ತೊಗೊಳಕ್ಕೆ ಟ್ರೈ ಮಾಡೋಣ ಅಂತ ಹೋದೆ, ನೋಡ್ರೆ ಈ ಥರ ಆಗೋಯ್ತಲ್ಲ. ಸುಷ್ಮಾ, ಹೋಗಿ ನೀನು ಊಟ ಮಾಡ್ಕೊಂಡು ಬಾ, ನಾನು ಅಮ್ಮನ ಹತ್ರ ಇರ್ತೀನಿ. ನೀನು ಬಂದಮೇಲೆ ನಾನು ಹೋಗಿ ಊಟ ಮಾಡ್ತೀನಿ, ತಟ್ಟೆಗೆ ಬಡಿಸಿಟ್ಟಿರು. ಹಾಂ ಸರಿ ರೀ, ಹಾಗೆ ಮಾಡೋಣ. ಅತ್ತೆ ಹತ್ರ ಯಾರಾದರೂ ಒಬ್ರು ಇರಲೇಬೇಕು, ಇಲ್ಲಾಂದ್ರೆ ಮತ್ತೆ ಈ ಥರ ಮಾಡ್ಕೊತಾರೆ ನೋಡಿ. ಅಂತೂ ಇಂತೂ ನನ್ನ ನಾಟಕ ವರ್ಕೌಟ್ ಆಗ್ತಾ ಇದೆ. ಪಾಪ, ಕೊನೆಗೂ ಸುಂದರ ಮತ್ತು ಸುಷ್ಮಾ ಇಬ್ಬರು ಬೇರೆ ಬೇರೆನೇ ಊಟ ಮಾಡೋ ಹಾಗಾಯಿತು. ಅವ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಕ್ಕೂ ಬಿಡ್ತಾ ಇಲ್ಲ ಈ ಕಾಟ ಕೊಡೋ ಅತ್ತೆ. ಇನ್ನು ರಾತ್ರಿ ಏನು ಕಾಟ ಕೊಡ್ತಾಳೋ ಈ ಅಮ್ಮ. ರೀ, ನಾನು ಊಟ ಮಾಡ್ಕೊ ಬಂದಿದ್ದೀನಿ, ನೀವು ಹೋಗಿ ಮಾಡ್ಕೊಂಡು ಬನ್ನಿ. ನನ್ನ ಅತ್ತೆನ ಅಲ್ಲಿವರೆಗೂ ನೋಡ್ಕೊತಾ ಇರ್ತೀನಿ. ಹಾಂ ಸರಿ ಸುಷ್ಮಾ, ಹಾಗೆ ಮಾಡು. ಅಯ್ಯೋ ಸುಷ್ಮಾ, ಬೇಜಾರು ಮಾಡ್ಕೋಬೇಡಮ್ಮ, ನಾನು ಪದೇ ಪದೇ ಈ ಥರ ನಿಮ್ಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ. ಅಯ್ಯೋ ಅತ್ತೆ, ಹಾಗೇನಿಲ್ಲ ಅಂತ ನಾನು ನಿಮ್ಗೆ ಎಷ್ಟು ಸಲ ಹೇಳೋದು. ಪಾಪ ನಿನಗೂ ಸುಸ್ತಾಗಿರುತ್ತೆ ಸುಷ್ಮಾ, ಹೋಗಿ ಮಲ್ಕೋ ಹೋಗು, ಟೈಮ್ ತುಂಬಾ ಆಗಿದೆ ಅಲ್ವಾ. ಹಾಂ ಸರಿ ಅತ್ತೆ, ನಿಮ್ಗೇನಾದರೂ ಬೇಕಾದರೆ ನನ್ನ ಕರೀರಿ, ನಾನು ಬರ್ತೀನಿ. ಸಂಕೋಚ ಪಟ್ಕೋಬೇಡಿ ಅತ್ತೆ. ಸರಿ ಸುಷ್ಮಾ, ಬೇಕಿದ್ರೆ ನಿನ್ನೆ ಕರಿತೀನಿ. ಹೋಗು ಹೋಗು, ರಾತ್ರಿ ಎಲ್ಲ ನಿದ್ದೆ ಏನು ಮಾಡಕ್ಕೆ ಕೊಡ್ತೀನಿ ನಿನಗೆ, ಒಳ್ಳೆ ಕಾಟ ಕೊಡ್ತೀನಿ, ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ನಾನು. ಯಾಕೆ ಸುಷ್ಮಾ ಬಂದ್ಬಿಟ್ಟೆ? ಅಯ್ಯೋ ರೀ, ಅತ್ತೆನೇ ಹೋಗಿ ಮಲ್ಕೋ ಹೋಗು ಸುಷ್ಮಾ, ಏನಾದರೂ ಬೇಕಿದ್ರೆ ಕರಿತೀನಿ. ಸುಮ್ಮನೆ ಯಾಕೆ ಇಲ್ಲಿ ಕುತ್ಕೊಂಡಿರ್ತೀಯ ಅಂತ ಅಂದರು, ಅದಕ್ಕೆ ಬಂದೆ ರೀ. ನೀವು ಊಟ ಮಾಡಿ ತಟ್ಟೆ ಎಲ್ಲ ಎತ್ತಿಟ್ರಾ? ಹಾಂ, ತಟ್ಟೆ ಎಲ್ಲ ಎತ್ತಿಟ್ಟು ಬಂದೆ. ನಾನೇ ಬರೋಣ ರೂಮ್ಗೆ ಅಂತ ಇದ್ದೆ, ಅಷ್ಟರಲ್ಲಿ ನೀನೇ ಇಲ್ಲೇ ಬಂದಿದ್ಯಲ್ಲ, ಅದಕ್ಕೆ ಏನಾಯಿತು ಅಂತ ಕೇಳೋಣ ಅಂತ ಬಂದೆ. ಪಾಪ ಅತ್ತೆ ರೀ, ಹೇಗಾಗಿದ್ದಾರೆ ನೋಡಿ, ಒಂದಿನಕ್ಕೆ ನೋಡೋಕ್ಕೆ ಆಗ್ತಾ ಇಲ್ಲ ಅವ್ರನ್ನ. ಸರಿ ಸುಷ್ಮಾ, ಆಯಿತು, ನಾನು ಮಲ್ಕೋತೀನಿ. ತುಂಬ ಟಯರ್ಡ್ ಆಗ್ತಾ ಇದೆ, ನನಗಂತೂ ಆಗ್ತಾನೆ ಇಲ್ಲ, ತುಂಬ ನಿದ್ದೆನೇ ಬರ್ತಾ ಇದೆ. ಸರಿ ರೀ, ಆಯಿತು, ಮಲ್ಕೊಳ್ಳಿ. ಪಾಪ ನನ್ನ ಗಂಡ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಎಷ್ಟು ಬೇಗ ನಿದ್ದೆ ಮಾಡಿಬಿಟ್ರಿ ಅವರು. ಅಯ್ಯೋ ಸುಂದ್ರ ಸುಂದ್ರ. ಅಯ್ಯೋ ಇದು ನಮ್ಮ ಅತ್ತೆ ಬಾಯ್ಸಲ್ವಾ, ಯಾಕೆ ಮತ್ತೆ ಕರಿತಾ ಇದ್ದಾರೆ ಅತ್ತೆ? ಮಲ್ಕೊಂಡಿದ್ರಲ್ಲ ನಾನು ಅವಾಗಲೇ ನೋಡ್ಕೊಂಬಂದಾಗ.
ಅತ್ತೆಮ್ಮ ಏನಾಯ್ತು ಮತ್ತೆ ಯಾಕೆ ಕಿರ್ಸ್ಕೊಂಡ್ರಿ? ಅಯ್ಯೋ ಸುಷ್ಮಾ, ತುಂಬಾ ಹೊಟ್ಟೆ ನೋತಾ ಇದೆ ಕಣಮ್ಮ, ಆಗ್ತಾನೆ ಇಲ್ಲ ತಡ್ಕೊಳಕ್ಕೆ. ನಾನು ಪಾಪ ನಿಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು, ಎಬ್ಬರಿಸಬಾರ್ದು ಅಂತ ಎಷ್ಟೆಷ್ಟು ತಡ್ಕೊಳಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ತಾನೆ ಇಲ್ಲ ಕಣಮ್ಮ, ತುಂಬಾ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಯ್ಯೋ ಹೌದಾ ಅತ್ತೆ, ನಿಮ್ಮ ಮಗನಾರು ಎಬ್ಬರಿಸ್ಲಾ, ಡಾಕ್ಟರ್ ಹತ್ರನಾರು ಕರ್ಕೊಂಡು ಹೋಗ್ತಾರೆ. ಅಯ್ಯೋ ಬೇಡ ಸುಷ್ಮಾ ಬೇಡ, ಅವನು ಪಾಪ ಸುಮ್ಮನೆ ನಿದ್ದೆ ಮಾಡ್ತಾ ಇದ್ದಾನೆ. ಬೆಳಗ್ಗೆ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಲ್ವಾ, ಅವ್ನು ಹೇಳ್ತಾ ಇದ್ದಾನೆ ತುಂಬಾ ಕೆಲಸ ಇದೆ ನಾಳೆ, ಬೇಗ ಹೊರಗಡೆ ಹೋಗ್ಬೇಕು ಅಂತ. ಏನಾದ್ರು ಸಿರಪ್ ಇಲ್ಲ ಟ್ಯಾಬ್ಲೆಟ್ಸ್ ಇರಬೇಕು ಅನ್ಸುತ್ತೆ ನೋಡಮ್ಮ, ಅದನ್ನ ಕೊಡು ಸಾಕು, ಸ್ವಲ್ಪ ತಗೊಂಡ್ರೆ ಸರಿ ಹೋಗುತ್ತೆ ಅನ್ಸುತ್ತೆ. ಕುಟ್ಬಿಟ್ಟು ಹೋಗಿ ನೀನು ಮಲ್ಕೋ ಹೋಗಮ್ಮ. ಅತ್ತೆ ಮಾತ್ರೆ ತಗೊಂಡ್ಮೇಲೆ ಈಗ ಹೇಗಿದೆ? ಹಾ ಇವಾಗ ಸ್ವಲ್ಪ ಆರಾಮಾಗ್ತಾ ಇದೆ ಸುಷ್ಮಾ. ಹೋಗು ಮಲ್ಕೋ ಹೋಗಮ್ಮ ಸುಷ್ಮಾ. ಹಾ ಸರಿ ಅತ್ತೆ, ಆಯ್ತು ಮಲ್ಕೊಂಡಿರ್ತೀನಿ, ಏನಾದರೂ ಬೇಕಾದ್ರೆ ಕರೀರಿ, ಎಚ್ಚರವಾಗಿ ಇರ್ತೀನಿ ನಾನು. ಅತ್ತೆ ಇಲ್ಲೇ ಇರ್ತೀನಿ, ಏನಾದರೂ ಬೇಕಾದ್ರೆ ಕೇಳಿ ಅಂತ ಹೇಳಿಲ್ಲ. ಹೇಗೆ ಹೋಗ್ತಾಳೆ ನೋಡು, ಮಲ್ಕೊಂಡಿರ್ತೀನಿ, ಬೇಕಾದ್ರೆ ಏನಾರು ಕರೀರಿ ಅಂತ. ಮಾಡ್ತೀನಿ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಏನು ಮಾಡ್ತೀನಿ ಅಂತ ನೋಡು ನಿನಗೆ. ಸ್ವಲ್ಪ ಸಮಯದ ನಂತರ. ಅಯ್ಯೋ ಸುಷ್ಮಾ ಸುಷ್ಮಾ, ಬೇಗ ಬಾ ಇಲ್ಲಿ. ಅಯ್ಯೋ ಅತ್ತೆ ಏನಾಯ್ತತ್ತೆ, ಯಾಕೆ ಕಿರ್ಚ್ಕೊಂಡ್ರೆ? ಅಯ್ಯೋ ಸುಷ್ಮಾ ಆಗ್ತಾ ಇಲ್ಲ ಸುಷ್ಮಾ, ಯಾಕೋ ನನಗೆ ಬಾತ್ರೂಮ್ಗೆ ಹೋಗ್ಬೇಕು ಅನಿಸ್ತಾ ಇದೆ, ಕರ್ಕೊಂಡು ಹೋಗಮ್ಮ ಸ್ವಲ್ಪ. ಹೌದಾ ಸರಿ ಬನ್ನಿ ಅತ್ತೆ, ಕರ್ಕೊಂಡು ಹೋಗ್ತೀನಿ. ಅತ್ತೆ ಇವಾಗ ಆರಾಮ್ ಅನಿಸ್ತಾ? ಬಾತ್ರೂಮ್ಗೆ ಹೋಗಿ ಬಂದಮೇಲೆ ಆರಾಮಾಗಿ ಮಲ್ಕೊಳ್ಳಿ ಅತ್ತೆ. ಇವಾಗ ಸ್ವಲ್ಪ ಪರವಾಗಿಲ್ಲ ಕಣಮ್ಮ, ಆರಾಮ್ ಅನಿಸ್ತಾ ಇದೆ. ಅಯ್ಯೋ ಹೋಗು ಸುಷ್ಮಾ, ಗಂಟೆ 3 ಆಯಿತು. ಪಾಪ ಪದೇ ಪದೇ ಓಡಾಡೋದೇ ಆಯಿತು ನೀನು, ಆ ರೂಮಿಂದ ಈ ರೂಮ್ಗೆ, ಈ ರೂಮಿಂದ ಆ ರೂಮ್ಗೆ. ಹೋಗಿ ಮಲ್ಕೋ ಹೋಗಮ್ಮ ಸುಷ್ಮಾ. ಅಯ್ಯೋ ಅತ್ತೆ ಪರವಾಗಿಲ್ಲ, ನನಗೆ ಯಾಕೆ ನಿದ್ದೆನೇ ಬರ್ತಾ ಇಲ್ಲ ಅತ್ತೆ, ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ, ಮತ್ತೆ ಏನಾದ್ರು ಬೇಕಾದರೆ ನಾನು ಇಲ್ಲೇ ಇರ್ತೀನಿ, ಕರೀರಿ ಅತ್ತೆ. ನನ್ನ ಇಲ್ಲಿ ಬಿಟ್ಬಿಟ್ಟು ನೀನು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂತ ಇದೆ ಅಲ್ವಾ? ಹೇಗೆ ರಾತ್ರಿ ಎಲ್ಲ ಓಡಾಡ್ತಿದ್ದೀನಿ ನಿನಗೆ. ಅತ್ತೆಮ್ಮ ಏನಾದರೂ ಹೇಳಿದ್ರಾ? ಅಯ್ಯೋ ಯಾಕೋ ತುಂಬ ನೋವು ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ ಸುಷ್ಮಾ, ಸ್ವಲ್ಪ ಕಾಲು ಒತ್ತುತ್ತೀಯಮ್ಮ. ಸರಿ ಅತ್ತೆ ಆಯಿತು, ಒತ್ತುತ್ತೀನಿ, ನೀವು ಆರಾಮಾಗಿ ಮಲ್ಕೊಳ್ಳಿ. ಹಾಂ ಸುಷ್ಮಾ, ನೀನು ಕಾಲು ಒತ್ತುತ್ತಿದ್ರೆ ಇವಾಗ ನನಗೆ ಸ್ವಲ್ಪ ಸಮಾಧಾನ ಆಗ್ತಾ ಇದೆ ಕಣಮ್ಮ, ನನ್ನಿಂದ ನಿನಗೆ ಭಾಳ ತೊಂದರೆ ಆಗ್ತಾ ಇದೆ. ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ವಲ್ಲಮ್ಮ ನನ್ನಿಂದ. ಅಯ್ಯೋ ಇರಲಿ ಬಿಡಿ ಅತ್ತೆ, ಪರವಾಗಿಲ್ಲ. ಪಾಪ ಅತ್ತೆಗೆ ಹೇಗೋ ನಿದ್ದೆ ಬಂತು, ನಾನು ಸ್ವಲ್ಪ ಮಲ್ಕೊಳ್ಳೋಣ. ಸುಷ್ಮಾ ಮಲ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಬೆಳಗ್ಗೆ ಆಗೇ ಹೋಯ್ತು. ಟೈಮ್ ನೋಡ್ತಾಳೆ, ಆಗಲೇ 6 ಗಂಟೆ ಆಗ್ಬಿಟ್ಟಿದೆ. ಅಯ್ಯೋ ನಾನು ಈಗ ಮಲ್ಕೊಳಕ್ಕೆ ಹೋದ್ರೆ ಇನ್ನು ನಮ್ಮ ಮನೆಯವ್ರಿಗೆ ಟಿಫನ್ ಮಾಡೋದು ಯಾವಾಗ? ಅವ್ರು ಬೇರೆ ಬೇಗ ಹೋಗ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮಲ್ಕೊಂಡ್ರಾಯ್ತು. ಈಗ ಬೇಗ ಬೇಗ ಹೋಗಿ ತಿಂಡಿ ಮಾಡ್ತೀನಿ ಅವರಿಗೆ. ಪಾಪ ಸುಷ್ಮಾ ನಿದ್ದೆ ಗಂಡಲ್ಲೇ ಹೇಗೋ ಹೋಗಿ ಗಂಡನಿಗೆ ತಿಂಡಿನ ರೆಡಿ ಮಾಡ್ತಾ ಇರ್ತಾಳೆ. ಆಗ ಸುಂದರ ಎದ್ದು ಬರ್ತಾನೆ. ಸುಷ್ಮಾ ಎಲ್ಲಿ? ನನ್ನ ಟವಲ್ಲೇ ಕಾಣಿಸ್ತಾ ಇಲ್ಲ ಸುಷ್ಮಾ, ಸ್ವಲ್ಪ ತಕ್ಕೊಡು ಬಾಯ್ಲಿ. ಅಲ್ಲೇ ಬಾತ್ರೂಮಲ್ಲೇ ಇಟ್ಟಿದ್ದೀನಿ ನೋಡಿ, ಟವಲ್ಲು ಮತ್ತು ಬಟ್ಟೆ ಎಲ್ಲ ಇಟ್ಟಿದ್ದೀನಿ ರೀ, ಹಾಕೊಂಡು ಬನ್ನಿ. ಇನ್ನೇನು ಸ್ವಲ್ಪ ತಿಂಡಿ ರೆಡಿ ಆಗ್ತಾ ಇದೆ, ಇನ್ನೇನು ಸ್ವಲ್ಪ ಹೊತ್ತಷ್ಟೇ. ಮತ್ತೆ ಸುಷ್ಮಾ, ಅಮ್ಮ ಮಲಗಿದ್ದಾರೆ ತಾನೇ, ಆರಾಮಾಗಿ ಹೋಗಿ ನೋಡ್ಕೊಂಡು ಬಂದ ನೀನು? ಹಾಂ ಮಲಗಿದ್ದಾರೆ ರೀ. ನೋಡು ಸುಷ್ಮಾ, ನಾನು ಆಫೀಸ್ಗೆ ಬೇಗ ಓಡಬೇಕು, ಗೊತ್ತು ತಾನೆ. ಅಮ್ಮನ್ನ ಹುಷಾರಾಗಿ ನೋಡ್ಕೊ, ಸಂಜೆ ನಾನು ಬರೋವರೆಗೂ ಅವ್ರ ಹತ್ರನೇ ಇದ್ದು ಅವ್ರಿಗೆ ಏನು ಬೇಕು ಬೇಡ ಎಲ್ಲ ನೋಡ್ಕೊ, ಅವರು ತುಂಬಾನೇ ಬೇಜಾರು ಮಾಡ್ಕೊತಾರೆ. ಹಾಂ ಸರಿ ರೀ ಆಯಿತು. ಓ ಸರಿ ಟೈಮ್ ಆಗ್ತಾ ಇದೆ ನನಗೆ, ಬೇಗ ಬೇಗ ತಿಂಡಿನ ರೆಡಿ ಮಾಡಿ ಪ್ಯಾಕ್ ಮಾಡು, ಬರ್ತೀನಿ ನಾನು ಸ್ನಾನ ಮಾಡ್ಕೊಂಡು ಸುಷ್ಮಾ. ಆಯಿತು ರೀ, ಸರಿ ಮಾಡ್ತೀನಿ, ನೀವು ಬರೋಷ್ಟರಲ್ಲಿ. ಅಯ್ಯೋ ಟೈಮೇ ಆಗೋಗಿದೆ, ನಾನು ನೋಡ್ಕೊಂಡೇ ಇಲ್ಲ ಟೈಮ್ನ. ಎಷ್ಟು ನಿದ್ದೆ ಬಂತಪ್ಪ ನೆನ್ನೆ ಅಂತೂ. ಸುಷ್ಮಾ ಈ ಬಟ್ಟೆ ಐರನ್ ಆಗಿಲ್ಲ, ನಾನು ಇದನ್ನ ಏನಕ್ಕೆ ಹಾಕೊಂಡೋಗ್ಲಿ, ಬಂದು ಐರನ್ ಮಾಡಿಕೊಡು ಸ್ವಲ್ಪ. ಅಯ್ಯೋ ಇಲ್ಲಿ ಟಿಫನ್ ಬೇರೆ ಅರ್ಥ ಆಗಿದೆ, ಇವ್ರು ಬೇರೆ ಬಟ್ಟೆ ಐರನ್ ಮಾಡಿಕೊಡು ಅಂತ ಇದ್ದಾರೆ, ಇನ್ನು ಆಗಿಲ್ಲ ಅಂದರೆ ಅದಕ್ಕೂ ಬೈತಾರೆ. ರೀ ಬಟ್ಟೆ ಐರನ್ ಮಾಡಿಟ್ಟಿದ್ದೀನಿ ನೋಡಿ. ಸುಷ್ಮಾ ಹಾಗೆ ನನ್ನ ಸಾಕ್ಸ್ ಎಲ್ಲಿದೆ ಅಂತ ಹುಡುಕಿಟ್ಬಿಡು ಸ್ವಲ್ಪ, ನಂಗೆ ಸಿಗ್ತಾ ಇಲ್ಲ ಅದು. ರೀ ನಿಮ್ಮ ಶೂ ಮತ್ತು ಸಾಕ್ಸು ಇಲ್ಲೇ ಇಟ್ಟಿದ್ದೀನಿ ನೋಡಿ, ಡೋರ್ ಹತ್ರನೇ, ಬಂದು ಹಾಕೊಳ್ಳಿ. ಸುಷ್ಮಾ ಹಾಗೆ ನನ್ನ ಫೋನ್ ಚಾರ್ಜ್ಗೆ ಹಾಕ್ಬಿಡು ಸ್ವಲ್ಪ. ಸುಷ್ಮಾ ನಾನು ಹಾಗೆ ಅಲ್ಲಿ ಫೈಲ್ ಇಟ್ಟಿದ್ದೀನಿ ನೋಡು ಟೇಬಲ್ ಮೇಲೆ, ಅದನ್ನೆಲ್ಲ ಬ್ಯಾಗ್ ಹಾಕಿ ರೆಡಿ ಮಾಡು ಸ್ವಲ್ಪ. ಸುಷ್ಮಾ ಟಿಫನ್ ರೆಡಿ ಆಯ್ತಾ? ಬೇಗ ತಗೊಂಡ್ ಬಾ, ಇಲ್ಲಿ ಕಾಯ್ತಾ ಇದ್ದೀನಿ ರೆಡಿಯಾಗಿ ನಾನು. ಹಾಂ ರೀ ತಂದೆ. ಅಪ್ಪ ಈ ನಿದ್ದೆಗೂ ಅದಕ್ಕೂ ನನಗಂತೂ ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಸುಷ್ಮಾ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದೆ ತಾನೇ? ಹೌದ್ರಿ ರೆಡಿ ಮಾಡಿ, ಆವಾಗಲೇ ಇಟ್ಟಿದ್ದೀನಿ ನೋಡಿ ಅಲ್ಲಿ. ಸುಷ್ಮಾ ಇದೇನ್ ಸುಷ್ಮಾ ಈ ತರ ಮಾಡಿದ್ಯಲ್ಲ ನೀನು? ಅಪ್ಪ ಏನಿದು ಬಾಯಿಗೆ ಇಡಕ್ಕಾಗ್ತಾ ಇದೆಯಾ? ಇಷ್ಟು ಖಾರ ಮಾಡಿದ್ಯಲ್ಲ ಸುಷ್ಮಾ ನೀನು,
ಎಲ್ಲಿಟ್ಕೊಂಡಿದ್ಯಾ ನಿನ್ ಜ್ಞಾನನ? ಈ ಥರನ ಮಾಡೋದು ನೀನು? ಈ ಥರ ತಿಂದರೆ ಊಟ ಮನುಷ್ಯ ಬದುಕ್ತಾನ? ಅಷ್ಟು ಕೆಟ್ಟದಾಗಿ ಮಾಡಿದ್ಯಾ ಸುಷ್ಮಾ ನೀನು. ತುಂಬ ದಿನ ಆದಮೇಲೆ ಮನೇಲಿ ಒಂದು ಒಳ್ಳೆ ಟಿಫನ್ ತಿನ್ನೋಣ ಅಂದ್ಕೊಂಡ್ರೆ ಅದು ಆಗ್ತಾ ಇಲ್ಲ ನನಗೆ. ಟೈಮ್ ಬೇರೆ ಆಗ್ಬಿಟ್ಟಿದೆ, ಹೋಟೆಲಲ್ಲಾದರೂ ಹೋಗಿ ತಿನ್ಕೊಂಡು ಹೋಗೋಣ ಅಂದರೆ ಈಗ ಹಂಗೆ ಹಸ್ಕೊಂಡೇ ಹೋಗ್ಬೇಕು ನೋಡು. ನಿನ್ನಿಂದ ಎಂಥ ಕೆಲಸ ಮಾಡ್ತೀಯ ನೀನು ಅಂತ. ಮಾಡೋಕ್ಕಾಗಲ್ಲ ಅಂದರೆ ಮಾಡೋಕ್ಕಾಗಲ್ಲ ನನಗೆ ಅಂತ ಹೇಳ್ಬೇಕು. ಈ ಥರ ಎಲ್ಲ ಮಾಡಿ ವೇಸ್ಟ್ ಮಾಡೋದಲ್ಲ ನೀನು. ರೀ ಅದು ಏನಾಯ್ತು ಅಂದರೆ ಅಯ್ಯೋ ಏನಾಯ್ತು ಎತ್ತ ಅಂತ ಎಲ್ಲ ಕೇಳ್ಕೊಂಡು ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ. ನೀನು ಲಂಚ್ ಬ್ಯಾಗು ಬೇಡ, ಏನೂ ಬೇಡ, ನೀನೇ ಇಟ್ಕೋ. ನಾನು ಅಲ್ಲೇ ಏನಾರು ಹೊರಗಡೆ ತಿನ್ಕೊಳ್ತೀನಿ. ಈಗಂತೂ ಬೆಳಗ್ಗೆ ತಿನ್ನಷ್ಟು ಟೈಮ್ ಇಲ್ಲ, ಹಾಗೆ ಉಪವಾಸ ಹೋಗ್ಬೇಕು ನಿನ್ನಿಂದ. ಮಾಡೋದೆಲ್ಲ ಬರೀ ಇಂಥ ಕೆಲಸಗಳೇ ನೀನು. ಸರಿ, ಅಮ್ಮನಾದರೂ ಹೋಗ್ಲಿ, ಹುಷಾರಾಗಿ ನೋಡ್ಕೊ. ಅವರಿಗೆ ಬೇರೆ ಏನಾದರೂ ಮಾಡಿಕೊಡು. ಈ ತಿಂಡಿ ಏನಾರು ಕೊಟ್ಟರೆ ಅಷ್ಟೇನೆ ಅವ್ರ ಕತೆ. ರೀ ಕಾಫಿನಾದರೂ ಮಾಡಿದ್ದೀನಿ, ಅದನ್ನಾದ್ರೂ ಕುಡ್ಕೊಂಡು ಹೋಗಿ. ಅಯ್ಯೋ ಬೇಡ ಬೇಡ, ನನಗೆ ಮೊದಲೇ ಟೈಮ್ ಆಗಿದೆ. ನೀನು ಕಾಫಿನೂ ಬೇಡ, ಏನು ಬೇಡ. ನೀನು ಸುಮ್ಮನೆ ನನ್ನ ಮೂಡೆಲ್ಲ ಹಾಳು ಮಾಡಬೇಡ ಬೆಳಗ್ಗೆ ಬೆಳಗ್ಗೆ ನೀನು. ಅಯ್ಯೋ ಪಾಪ ನನ್ನ ಗಂಡ ಹಾಗೆ ಹಸ್ಕೊಂಡು ಹೋದ್ನಲ್ಲ, ತಿಂಡಿನೂ ತಿಂದಂಗೆ ಮತ್ತು ಟಿಫನು ತೊಗೊಂಡೋಗ್ದಂಗೆ. ನಾನು ನಿದ್ದೆ ಮಾಡ್ದಲೇ ಈ ಥರ ಆಗಿ ಹೇಗೆ ಮಾಡಿದ್ದೀನಿ ತಿಂಡಿನ. ಎಷ್ಟೆಲ್ಲ ತೊಂದರೆ ಆಯಿತು, ನನ್ನಿಂದನೇ ಈ ಥರ ಆಯಿತು.